ಎಲ್ರಿಗೂ ನಮಸ್ಕಾರ. ನಾವು ಸ್ಥಿತಪ್ರಜ್ಞರಾಗಿರಬೇಕು. ಸ್ಥಿತಪ್ರಜ್ಞರಾಗಿರ್ತಂದ್ರೆ ಏನು? ಈಗ ಯಾರಾದರೂ ಒಬ್ಬರು ಸೋತ ತಕ್ಷಣ ಇವ್ನು ಎಲ್ಲರೂ ಬ್ಲೇಮ್ ಮಾಡ್ತಾರೆ. ಇಲ್ಲ, ಇವನಿಗೋಸ್ಕರ ನಾನು ಸೋತೆ, ಇವ್ನು ನಂಗೆ ಸಹಾಯ ಮಾಡಲಿಲ್ಲ, ಇವ್ನು ನಂಗೆ ಹಂಗೆ ಮಾಡಿದ ಅಂತ ಅವ್ರಿಗೆ ಫೋನ್ ಮಾಡಿ ಬೈತಾರೆ, ಇವರಿಗೆ ಕೆಟ್ಟದಾಗಿ ಮಾತಾಡ್ತಾರೆ, ಎಲ್ಲ ಸಂಬಂಧಗಳನ್ನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಇದು ಅವ್ರು ಸೋತಿದ್ದನ್ನು ತಾವೇ ಅವಲೋಕನ ಮಾಡಿಕೊಂಡು ಇಬ್ಬರು ಹೆಂಗಾಗೋದು, ನೆಕ್ಸ್ಟ್ ಟೈಮ್ ಹೆಂಗೆ ಗೆಲ್ಲೋದು ಅಂತ ಯೋಚನೆ ಮಾಡೋದಿಲ್ಲ. ಎಲ್ಲರೂ ಬೈಯೋದು, ಸಂಬಂಧ ಹಾಳು ಮಾಡ್ಕೊಳ್ಳೋದು, ದುಡ್ಡು ಹಾಳು ಮಾಡ್ಕೊಳ್ಳೋದು, ಅಥವಾ ಯಾವುದೋ ದುಶ್ಚಟಕ್ಕೆ ಬೀಳೋದು, ಸೊ ಒಂಥರ ಆಲ್ಕೋಹಾಲು ಸ್ಮೋಕಿಂಗ್ ಬೀಳೋದು, ಆ ಥರ ಮಾಡಿ ಲೈಫ್ ಹಾಳು ಮಾಡ್ಕೋತಾರೆ. ಈ ಥರ ಇರಬಾರ್ದು. ಸ್ಥಿತಪ್ರಜ್ಞರಾಗಿರಬೇಕು. ಗೆಲುವು ಸೋಲುಗಳ ಮಧ್ಯೆ ಡಿಫ್ರೆನ್ಸ್ ಇರಬಾರ್ದು. ಕೆಲವರು ಗೆದ್ದ ತಕ್ಷಣ ತುಂಬ ಅಹಂಕಾರದಿಂದ ಬೀಗಿ ಎಲ್ಲರನ್ನು ಬೈಕೊಂಡು ನಿನ್ಕಿಂತ ಜಾಸ್ತಿ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡು ಒಂದು ದುರಹಂಕಾರದಿಂದ ವರ್ತಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಕೂಡ ಕೆಲವೊಂದು ಶತ್ರುಗಳನ್ನ ಹುಟ್ಟಿಸ್ಕೊಂಡ್ಬಿಡ್ತಾರೆ. ಇಲ್ಲ, ಒಂದು ಮಾನವೀಯತೆ ದೃಷ್ಟಿಯಿಂದ ನಡ್ಕೊಳ್ಳೋದಿಲ್ಲ. ಗೆಲುವಾಗಲಿ ಸೋಲಾಗಲಿ ಮನುಷ್ಯ ಅನುಭವಿಸಿ ಸ್ಥಿತಪ್ರಜ್ಞರಾಗಿರಬೇಕು. ಓಕೆ, ಗೆಲುವಾಯ್ತಾ ಸಂತೋಷಪಡಿ, ಸೋಲಾಯ್ತಾ ಯಾಕೆ ಸೋಲಾದಂತ ಅವಲೋಕನ ಮಾಡಿಕೊಂಡು ನೀವೇ ಇಂಪ್ರೂವ್ ಮಾಡ್ಕೋಬೇಕು. ಬಿಟ್ಟು ಸಂಬಂಧಗಳು ಹಾಳು ಮಾಡಿಕೊಂಡು ನೀವೇ ಹಾಳು ಮಾಡಿಕೊಂಡು ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಆದ್ದರಿಂದ ಯಾರು ಸ್ಥಿತಪ್ರಜ್ಞರಾಗಿರ್ತಾರೋ ಅವ್ರ ಜೀವನದಲ್ಲಿ ಯಾವಾಗಲೂ ಮುಂದೆ ಬರ್ತಾರೆ, ತಮ್ಮ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇಟ್ಕೋತಾರೆ. ಆ ಥರ ನೀವು ಸ್ಥಿತಪ್ರಜ್ಞರಾಗಬೇಕು.